ಇಂದು ನಗರದ ಲಯನ್ಸ್ ಕ್ಲಬ್ನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ಹಲವು ಜಿಲ್ಲೆಯ ಕಾರ್ಯಕರ್ತರ ಸಭೆ ನಡೆಯಿತು. ಉದ್ಘಾಟನೆಯ ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಎಂಸಿ ವೇಣುಗೋಪಾಲ್, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ಲೋಕಾಯುಕ್ತರನ್ನು ನೇಮಕ ಮಾಡುವಲ್ಲಿ ವಿಳಂಬ ನೀತಿಯನ್ನು ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ಬೆಂಬಲವನ್ನು ನೀಡುತ್ತಿದೆ. ತಕ್ಷಣವೇ ಲೋಕಾಯುಕ್ತರನ್ನು ನೇಮಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದು ಮತ್ತು ಖಾಲಿ ಇರುವ ಸರ್ಕಾರಿ ಬ್ಲಾಕ್ ಲಾಗ್ ಹುದ್ದೆಗಳನ್ನು ಹರಿಜನ ಮತ್ತು ಗಿರಿಜನರಿಗೆ ಭರ್ತಿ ಮಾಡುವ ರೀತಿಯಲ್ಲಿ ಹಿಂದುಳಿದ ವರ್ಗದವರಿಗೂ ಖಾಲಿ ಇರುವ ಹುದ್ದೆಗಳಿಗೆ ಈ ಕೂಡಲೇ ಭರ್ತಿ ಮಾಡಬೇಕು ಮತ್ತು ಖಾಸಗಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದು ತಿಳಿಸಿದರು. ಹರೀಶ್ ಭಂಡಾರಿ ಅವರೇ, ಡಾಕ್ಟರ್ ಕುಮಾರಸ್ವಾಮಿ ಅವರೇ, ಮತ್ತೆ ಮಹಿಳೆಯರಲ್ಲಿ ನಿಮ್ಮ ಹೆಸರೇನು ಮೇಡಮ್? ಸಾವಿತ್ರಿ ಗಂಗಪ್ಪ ಅವರು ನಾನು ಹಿಂದುಳಿದ ವರ್ಗದ ಮಹಿಳೆ ಅಂತ ಧೈರ್ಯವಾಗಿ ಸ್ವಾಭಿಮಾನದಿಂದ ಹೇಳಿದರು. ಅದಕ್ಕೆ ತಾವೆಲ್ಲ ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕು. ಇದೇ ಸಂದರ್ಭದಲ್ಲಿ ವೇಣುಗೋಪಾಲ್ ರವರಿಗೆ ಸನ್ಮಾನವನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಎನ್ ಮಹೇಶ್, ಜಿಲ್ಲಾಧ್ಯಕ್ಷ ಎಂಎಲ್ ಮೂರ್ತಿ, ಮಾಜಿ ಸಚಿವ ಸಗೀರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಕಾವೇರಿ ನೀರು ಹಂಚಿಕೆಯನ್ನು ಖಂಡಿಸಿ ನಗರದ ಅಂಚೆ ಕಚೇರಿಯನ್ನು ಮುತ್ತಿಗೆ ಹಾಕಲು ಕರವೇ ಕಾರ್ಯಕರ್ತರು ಯತ್ನಿಸಿದರು. ಕೇಂದ್ರ ಸರ್ಕಾರವು ಕಾವೇರಿ ನೀರು ಹಂಚಿಕೆಯಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡಿಲ್ಲ, ಯಾವುದೇ ಕಾರಣಕ್ಕೂ ನೀರು ನೀಡಬಾರದೆಂದು ಕರವೇ ಕಾರ್ಯಕರ್ತರು ನಗರದ ಅಂಚೆ ಕಚೇರಿಯನ್ನು ಮುತ್ತಿಗೆ ಹಾಕಲು ಯತ್ನಿಸಿದಾಗ ಎಲ್ಲ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ತೇಗೂರು ಜಗದೀಶ್ ರವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಹಲವು ಘೋಷಣೆಯನ್ನು ಕೂಗಿದರು. ಗೌಡನಹಳ್ಳಿಯಲ್ಲಿರುವ ರುಶಿಲ್ ಡೆಕೋರೇಟ್ ಲಿಮಿಟೆಡ್ನಲ್ಲಿ ಮರ ಕತ್ತರಿಸುವ ಯಂತ್ರಕ್ಕೆ ಸಿಲುಕಿ ವ್ಯಕ್ತಿಯೋರ್ವ ಇಂದು ಬೆಳಗ್ಗೆ ಸಾವಿಗೀಡಾದರು. ಹಿರೇಗೌಜದ ನಿವಾಸಿ ಶಿವಯ್ಯ ಎಂಬುವವರು ದಿನನಿತ್ಯದ ಸಂಬಳಕ್ಕಾಗಿ ಕೆಲಸಕ್ಕಾಗಿ ತೆರಳುತ್ತಿದ್ದ ಅವರು ಎಂದಿನಂತೆ ತಮ್ಮ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಯಂತ್ರದಲ್ಲಿ ಸಿಲುಕಿದ್ದ ಮರದ ಹೊಟ್ಟನ್ನು ಯಂತ್ರದಿಂದ ತೆಗೆಯುವಾಗ ಅಚಾನಕ್ಕಾಗಿ ನೋಡದೆ ಆಪರೇಟರ್ ಯಂತ್ರವನ್ನು ಚಾಲನೆ ಮಾಡಿದ ಕಾರಣ ಸ್ಥಳದಲ್ಲೇ ಶಿವಯ್ಯ ದುರ್ಮರಣ ಹೊಂದಿದರು. ಜೊತೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದವರು ಮಾತನಾಡಿ ಈ ಸಾವು ಅನುಮಾನಾಸ್ಪದವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೊ ಅದು ಬೇಕು ಅಂತ ಸರ್, ಮತ್ತೆ ಬೇಕು ಅಂತೆಲ್ಲ ಮಾಡೋದು. ಅವ್ರು ಕಳಿಸಿದ್ದೆ, ಅವರು ಕೆಲಸ ಮಾಡೋ ಅವ್ರು ಕಳಿಸಿ ಅವರೇ ಸ್ವಿಚ್ ಆನ್ ಮಾಡಿದ್ರೆ ಬೇಕು ಅಂತೆಲ್ಲ ಮಾಡೋದು. ಅಲ್ಲಿರೋ ವರ್ಕರ್ಸ್ಗಳಿಗೆ ಸರ್ MD MLA ಅವರು ಇದಿರ್ತಾರಲ್ಲ, ಅವರಿಗೆ ಮೇನ್ ವರ್ಕರ್ಸ್ಗಳು ಏನ್ ಇದು ಮಾಡ್ತಾರೆ ಅನ್ನೋದು ಅವ್ರಿಗೆ ಜವಾಬ್ದಾರಿ ಬೇಕು. ಅದನ್ನು ಅವರು ವರ್ಕರ್ಸ್ಗಳು 45 ಜನ ಇದು ಮಾಡ್ತಾರೆ. ಇವತ್ತು ಒಬ್ಬನು ಪ್ರಾಣ ಹೋಯ್ತು, ನಿನ್ನ ದಿನ 10-15 ಜನ ಪ್ರಾಣ ಹೋಯ್ತು. ಅದಕ್ಕೆ ಯಾರು ಸರ್ ಇದು ಪರಿಹಾರ ಇದು ಮಾಡೋದು? ಇವತ್ತು ಪರಿಹಾರ ಕೊಡ್ತಾರೆ, ಇವತ್ತು ಒಬ್ಬ ಸತ್ತೋಗಿರೋ ಜೀವ ವಾಪಸ್ ಕೊಡಕಾದ ಸರ್ ಅವರು.
ಸರ್ ಈಗ ಹೇಳ್ತಿರೋದು 2 ಜನಕ್ಕೆ ಅವರು ಒಬ್ರಿಗೆ ಕೆಲಸ ಕೊಡ್ತೀನಿ ಪರ್ಮನೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ನಾವು 2 ಜನ ಅಲ್ಲ 2 ಜನಕ್ಕೆ ಒಬ್ರಿಗೆ ಕೊಡೋದಲ್ಲ 2 ಜನ ಕೊಡಲೇಬೇಕಂತ ಹೇಳಿದ್ವಿ ಸರ್. ಆಮೇಲೆ ಅವರ ಹೆಂಡತಿಗೆ ಈಗ ಗಂಡ ಮರಣ ಆದ್ಮೇಲೆ ಅವ್ರಿಗೆ ಪಿಂಚಣಿ ಕೊಡ್ಲೇಬೇಕು. ಅವರು ಒಂದಿನ ಮಾಡಿರ್ಲಿ ಅವರು ವರ್ಷ ಮಾಡಿರ್ಲಿ, ಅದು ಕಂಪ್ನಿ ರೂಲ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಅವರು ಅಲ್ಲಿ ಅವ್ರಿಗೆ ತಿಂಗಳ ಪಿಂಚಣಿ ಇದು ಮಾಡ್ಬೇಕು ಸರ್. ಅವರಲ್ಲಿ ಪಿಂಚಣಿ ಮತ್ತೆ 2 ಜನ ಮಕ್ಳು ಗಂಡು ಮಕ್ಕಳಿಗೆ ಕೆಲಸ ಪರ್ಮನೆಂಟ್ ಕೆಲಸ ತಗೋಬೇಕಲ್ಲಿ. ಸರ್ ಅನುಮಾನಾಸ್ಪದ ಅಂತೇಳಿ ನಾವು ಇದು ಮಾಡ್ಬೇಕಾದ್ ಸರ್. ಈಗ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾರೆ ಒಬ್ಬ ವರ್ಕರ್ ಕೆಲಸ ಮಾಡ್ತಾ ಇರ್ಬೇಕಾರೆ ಕತ್ಬಗ್ಸಿ ಅಲ್ಲಿ ಕೆಲಸ ಮಾಡ್ತಿದಾರೆ ಇಲ್ವ ಅನ್ನೋದು ಅಲ್ಲಿ ಇರೋ MD-ಗಾಗ್ಲಿ ಅವರ ಸೂಪರ್ವೈಸರ್ಗಾಗಲಿ ಗೊತ್ತಾಗಲ್ಲ ಸರ್ ಅಲ್ಲಿ. ಹಂಗಾಗಿ ಇದು ಅನುಮಾನಾಸ್ಪದ ಅಂತಲೇ ನಮಗೆ ಡೌಟ್ ಬರ್ತಾ ಇದೆ ಸರ್. ಇದು ಸಂಬಂಧಿಕರ ದುಃಖ ಮುಗಿಲು ಮುಟ್ಟಿತು.